ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿಮಗೆ ನಿಜವಾಗಲೂ ಇರಾನ್ ಬಗ್ಗೆ ಅಷ್ಟೊಂದು ವ್ಯಾಮೋಹ ಇದ್ದರೆ, ಅಷ್ಟೊಂದು ಒಲವಿದ್ದರೆ ನೀವೆಲ್ಲ ಹೋಗಿ ಇರಾನ್ನಲ್ಲೇ ವಾಸ ಮಾಡಿ ನಮ್ಮ ದೇಶದಲ್ಲಿ ಯಾಕಿದ್ದೀರಿ ಹಾಗಂತ ಆ ವ್ಯಕ್ತಿ ಹೇಳಿದ. ಈ ಮಾತನ್ನು ಕೇಳಿದ ತಕ್ಷಣ ಯಾರು ಹೇಳಿರಬಹುದು ಅನ್ನುವಂಥ ಜಿಜ್ಞಾಸೆ ನಿಮ್ಮಲ್ಲಿ ಮೂಡುತ್ತೆ. ಇದನ್ನು ಯಾರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಹೇಳಿದ್ದಲ್ಲ, ಅಥವಾ ಇನ್ಯಾರೋ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ನವ್ರು ಹೇಳಿದ್ದಲ್ಲ, BJP ಅವರು ಹೇಳಿದ್ದಲ್ಲ. ಮುಲ್ಲಾ ಮುನೀರು, ಯಾವ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ, ತನ್ನ ದೇಶದಲ್ಲಿರುವಂಥ ಶಿಯಾ ಮುಸಲ್ಮಾನರಿಗೆ ಈ ರೀತಿಯ ತಾಕೀತನ್ನು ಮಾಡಿದ್ದಾನೆ. ಮಾರ್ಚ್ 19ನೇ ತಾರೀಕು ಒಂದು ಇಫ್ತಿಯಾರ್ ಕೂಟ ಪಾಕಿಸ್ತಾನದಲ್ಲಿ ಶಿಯಾ ಸಮುದಾಯದವರು ಅಲ್ಪಸಂಖ್ಯಾತರು, ಶಿಯಾ ಮತ್ತು ಸುನ್ನಿ ಅಂತ ಎರಡು ಪಂಗಡಗಳು. ಮುಸಲ್ಮಾನರಲ್ಲಿ 72 ಫಿರ್ಕೆ ಇದ್ದಾವೆ. 72 ಅಂದರೆ 72 ಉಪಪಂಗಡಗಳಿದ್ದಾವೆ, ಉಪಜಾತಿಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಎರಡಿದ್ದಾವೆ, ಒಂದು ಸುನ್ನಿ, ಒಂದು ಶಿಯಾ. ಈ ಶಿಯಾ ಸಮುದಾಯ ಏನಿದೆ ಅಲ್ಲ, ಅವರು ಅಲ್ಪಸಂಖ್ಯಾತರು ಪಾಕಿಸ್ತಾನದಲ್ಲಿ, ಉಳಿದವರೆಲ್ಲ ಸುನ್ನಿಗಳು. ಮಜಾ ಅಂದರೆ ಯಾವ ಪಾಕಿಸ್ತಾನದ ನಿರ್ಮಾಣಕ್ಕೆ ಕಾರಣೀಭೂತನಾದನೋ ವಿಭಜನೆ ಮಾಡಲಿಕ್ಕೆ ಭಾರತವನ್ನು, ಆ ಜಿನ್ನಾ ಕೂಡ ಶಿಯಾ ಆಗಿದ್ದ. ಈ ರೀತಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸಿದ್ರು. ಅಲ್ಲಿ ಶಿಯಾ ಮುಸಲ್ಮಾನರ ಬಗ್ಗೆ ತಾರತಮ್ಯವನ್ನು ಮಾಡಲಾಯಿತು. ಅಂದರೆ ಅವ್ರನ್ನ ನೆಗ್ಲೆಕ್ಟ್ ಮಾಡಿದರು, ಉದಾಸೀನ ಮಾಡಿದರು, ಕಡೆಗಣಿಸಿದರು. ಅವ್ರಿಗೆ ನೀಡಬಹುದಾದಂಥ ಗೌರವವನ್ನು ನೀಡಲಿಲ್ಲ. ಸ್ವತಃ ಮುಲ್ಲಾ ಮುನೀರ್, ಆಸಿಮ್ ಮುನೀರ್ ಅಲ್ಲೇ ಇದ್ದ. ಅವರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದರು. ಶಿಯಾ ಮುಸಲ್ಮಾನರು, ನಮ್ಮನ್ನು ಕೀಳಾಗಿ ಕಾಣ್ತಾ ಇದ್ರಿ, ನಮ್ಮನ್ನು ಯಾಕೆ ಕರೆದ್ರಿ ನೀವು ಅಂತ. ಅಲ್ಲಿ ಮೌಲ್ವಿಗಳು ಬಂದಿದ್ದರು, ಶಿಯಾ ಸಮುದಾಯದ ಮೌಲ್ವಿಗಳೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದರು. ಆವಾಗ ಆತ ಕೈಯಲ್ಲಿ ಮೈಕ್ ಹಿಡ್ಕೊಂಡು ಅಲ್ಲಿ ಬಂದಂಥ ಶಿಯಾ ಸಮುದಾಯದವ್ರಿಗೆ ಹೇಳ್ತಾನೆ, ನಿಮಗೆ ಇರಾನ್ ಬಗ್ಗೆ ಅಷ್ಟೊಂದು ವ್ಯಾಮೋಹ ಇದ್ದರೆ ನೀವು ಅಲ್ಲಿ ಹೊರಟು ಹೋಗ್ಬಿಡಿ, ನಮ್ಮ ದೇಶದಲ್ಲಿ ಇರಲೇಬೇಡಿ, ನಿಮ್ಮಿಂದ ಭಾಳ ತಾಪತ್ರಯ ಆಗಿದೆ ಅಂತ ಹೇಳ್ತಾನೆ. ನೋಡಿ, ನಾನು ಮೈಸೂರಲ್ಲಿದ್ದೆ ಈ ಸಲ ರಂಜಾನ್ ಹಬ್ಬದ ಸಂದರ್ಭದಲ್ಲಿ. ಇತ್ತೀಚಿನ ದಿನಗಳಲ್ಲಿ ನಾನು ಆ ರೀತಿಯ ಒಂದು ಸಂಭ್ರಮವನ್ನು ನಾನು ನೋಡೇ ಇಲ್ಲ. ಈ ಮುಸಲ್ಮಾನರು ಒಂದು ವಿಶೇಷವಾದಂಥ ಮನಸ್ಥಿತಿ ಇದೆ. ಏನಂದರೆ ಅವರು ತಮ್ಮದೇ ಆದಂಥ ಒಂದು ತಮ್ಮ ಸಮುದಾಯಕ್ಕೆ ಬೇಕಾದಂಥ ಒಂದಷ್ಟು ಪ್ರದೇಶವನ್ನು ಮಾಡ್ಕೊಂಡಿರ್ತಾರೆ. ಆ ಪ್ರದೇಶದಲ್ಲೇ ಇವರ ಎಲ್ಲ ಆಟಾಟೋಪಗಳು, ಸಂಭ್ರಮ, ವಿಜೃಂಭಣೆ, ಇವರ ರೋಜಾ, ಇವರ ಶಾಪಿಂಗು ಎಲ್ಲ ಅಲ್ಲೇ ನಡೀತಾ ಇರ್ತದೆ. ನೀವು ಬಳ್ಳಾರಿಗೆ ಹೋದರೆ ಕೌಲ್ ಬಜಾರ್ ಇರುತ್ತೆ, ಮೈಸೂರು ಹೋದರೆ ಮಂಡಿ ಮೊಲ್ಲ ಇರುತ್ತೆ, ಬೆಂಗಳೂರು ಹೋದರೆ ಶಿವಾಜಿನಗರ, ಬೇರೆ ಬೇರೆ ಕಡೆ ಇರುತ್ತೆ. ಈ ರೀತಿಯಾದಂಥ ಪ್ರದೇಶಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಮುಸಲ್ಮಾನರು ಇಡೀ ಮೈಸೂರು ತುಂಬ ರಂಜಾನ್ ಸಂದರ್ಭದಲ್ಲಿ ವ್ಯಾಪಿಸಿದರು. ಯಾವ ಮಾಲ್ಗೆ ಹೋದರೂ ಕೂಡ ಅವರೇ, ಯಾವ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದರೆ ಅವರೇ, ಯಾವ ಪಾರ್ಕಿಗೆ ಹೋದರೂ ಅವರೇ. ಎಲ್ಲಿ ನೋಡಿದ್ರು ಕರಿ ಬುರ್ಖಾ, ಎಲ್ಲಿ ನೋಡಿದ್ರು 8 ಜನ ಮಕ್ಕಳು, ಒಂದೊಂದು ಗಾಡಿ ಮೇಲೆ ಹೆಲ್ಮೆಟ್ ಹಾಕ್ಕೊಳ್ಳಾರದೆ 4 ಜನ, ಎಲ್ಲ ಕಡೆ ಕಿರುಚಾಟ. ಬಹುಶಃ ಈ ಸಲ ರಂಜಾನ್ಗೆ ಬೇರೆ ಕಡೆ ಎಲ್ಲ ಕಡೆ ಅವರು ಶೋಕವನ್ನು ಆಚರಿಸುವಂಥ ಸ್ಥಿತಿಯಲ್ಲಿದ್ದರೆ ಭಾರತದಲ್ಲಿ ಮಾತ್ರ ಸಂಭ್ರಮ ಇರೋದು. ಅಬುಧಾಬಿಯ ಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತು, ಕತಾರ್ ಸ್ಥಿತಿ ಹೇಗಿದೆ ಅಂತ ಗೊತ್ತು, ದುಬೈ ಸ್ಥಿತಿ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಅಲ್ಲಿ ಯಾವ ಕ್ಷಣದಲ್ಲಿ ಎಲ್ಲಿಂದ ಡ್ರೋನ್ ಬೀಳುತ್ತೆ ಗೊತ್ತಿಲ್ಲ, ಎಲ್ಲಿ ಕ್ಷಿಪಣಿಯನ್ನು ಮೇಲ್ಗಡೆನೇ ಡಿಸೆಪ್ಷನ್ ಮಾಡಿ ಅದರ ಡಬ್ರೀಸ್ ಏನಿದೆ ತಮ್ಮ ಬಿಲ್ಡಿಂಗ್ ಮೇಲೆ ಬೀಳುತ್ತೆ ಅನ್ನುವಂಥ ಭಯ ಕಾಡ್ತಾ ಇದೆ. ಅವರು ಪ್ರತಿಕ್ಷಣ ಜೀವನವನ್ನು ಹೆಂಗೆ ಕಳಿಬೇಕು ಅನ್ನೋಂಥ ಸೂತಕದ ಮನಸ್ಸಿನಲ್ಲಿ ಕೂತಿದ್ದಾರೆ. ಭಾರತ ದೇಶದಲ್ಲಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇದರ ಬಗ್ಗೆ ನನಗೆ ವೈಷಮ್ಯ ಇಲ್ಲ, ಇದರ ಬಗ್ಗೆ ನನಗೆ ಅಸೂಯೆ ಮಾತ್ಸರ್ಯ ಇಲ್ಲ. ಆದರೆ ಇಂಥ ವಾತಾವರಣವನ್ನು ಸೃಷ್ಟಿ ಮಾಡಿದಂಥ ದೇಶದ ಬಗ್ಗೆ ಒಂದು ಗೌರವವನ್ನು, ಕಿಂಚಿತ್ ಗೌರವವನ್ನು ಇವರು ಇಟ್ಕೋಬೇಕಲ್ವಾ. ನಾನು ಯಾವುದೋ ದುರಂಧರ್ ನೋಡ್ಕೊಂಬಂದಂಥ ರಿವ್ಯೂಗಳನ್ನು ನೋಡ್ತಾ ಇದ್ದೆ. ಥಿಯೇಟ್ರ್ ಮುಂದ್ಗಡೆ ಮಾತಾಡ್ತಾ ಇರ್ತಾರಲ್ಲ ಅಭಿಮಾನಿಗಳು, ಕೆಲವೊಂದು ಸಿನಿಮಾ ಚೆನ್ನಾಗಿದೆ ಅಂತಾರೆ, ಕೆಲವೊಂದು ಸಿನಿಮಾ ಚೆನ್ನಾಗಿಲ್ಲ ಅಂತಾರೆ. ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಕೆಲವೊಬ್ರು ಹೇಳ್ತಾರೆ, ಇಲ್ಲ ದುರಂಧರ್ ಭಾಳ ದೊಡ್ಡದಾಯಿತು ಅಂತಾರೆ, ಲ್ಯಾಗ್ ಮಾಡಿದ್ದಾರೆ ಅಂತಾರೆ, ಕ್ರೈಮ್ ಜಾಸ್ತಿ ಆಯಿತು, ಕ್ರೌರ್ಯ ಹೆಚ್ಚಿಗೆ ಇದೆ ಅಂತಾರೆ. ಅವರವರ ಮನಸ್ಥಿತಿಗೆ ತಕ್ಕ ಹಾಗೆ ಅವ್ರಿಗೆ ಏನು ಅನಿಸಿದೆ ಅಂತಾರೆ. ಒಂದು 7-8 ಜನ ಹೈ ಸೊಸೈಟಿಯ ತರುಣಿಯರು ಮತ್ತು ಯುವಕರು ಸಿನಿಮಾದ ಬಗ್ಗೆ ಇನ್ನಿಲ್ಲದ ಹಾಗೆ ಕಂಪ್ಲೇಂಟ್ ಮಾಡ್ತಾರೆ. ಕೆಟ್ಟ ಸಿನಿಮಾ, ದರಿದ್ರವಾಗಿದೆ, ಹೀರೋ ಏನೋ ಆ್ಯಕ್ಟಿಂಗೇ ಮಾಡಿಲ್ಲ, ಇವನು ಡೈರೆಕ್ಟರ್ ಡಬ್ಬಾ ಡೈರೆಕ್ಟರ್ ಇವನು. ಕೊನೆಗೆ ನೋಡಿದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ದಾರೆ.
ಹೈ ಸೊಸೈಟಿಯ ಕುಟುಂಬ. ಇವರಿಗೆ ಪಾಕಿಸ್ತಾನದ ಬಗ್ಗೆ ಒಲವಿದೆ, ಆದ್ದರಿಂದ ಇವರಿಗೆ ದುರಂಧರ್ ಸಿನಿಮಾ ಇಷ್ಟ ಆಗಿಲ್ಲ. ಇವರು ಭಾರತದಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿಕೊಂಡು ಭಾರತದ ವಿರುದ್ಧವಾಗಿ ಪ್ರೊಪಗ್ಯಾಂಡ ಮಾಡ್ತಾರೆ. 19 ಜನರನ್ನು ಬಂಧಿಸಲಾಗಿದೆ ಕೊಲ್ಲಿ ರಾಷ್ಟ್ರಗಳಲ್ಲಿ. ಯಾವ ಕಾರಣಕ್ಕೆ? ಇರಾನ್ ಪರವಾಗಿ ಮಾತನಾಡಿದ್ದಾರೆ ಅನ್ನುವಂಥ ಏಕಮೇವ ಕಾರಣಕ್ಕೆ. ಇಸ್ಲಾಂ ರಾಷ್ಟ್ರಗಳು ಮಜಾ ನೋಡಿ. ಭಾರತ ದೇಶದ ಮುಸಲ್ಮಾನರು, ಭಾರತ ದೇಶದ ಜಿಹಾದಿಗಳು, ಭಾರತ ದೇಶದ ಎಡಚರರು, ಭಾರತ ದೇಶದ ಕುತ್ಸಿತ ರಾಜಕಾರಣಿಗಳು ಇರಾನ್ ಪರವಾಗಿ ಧ್ವನಿಯನ್ನೆತ್ತಬೇಕು. ಅಮೆರಿಕ ಇಸ್ರೇಲ್ಗಳು ಮಾಡ್ತಾ ಇರುವಂಥ ಮಾನವ ಸಂಹಾರ, ನರಹೇದದ ವಿರುದ್ಧ ನೀವು ಧಿಕ್ಕರಿಸಬೇಕು, ಪ್ರತಿಭಟನೆ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರಲ್ವಾ? ಹೌದು ತಾನೆ? 57 ಇಸ್ಲಾಂ ರಾಷ್ಟ್ರಗಳಿದ್ದಾವೆ. ಅಯಾತುಲ್ಲಾ ಖೊಮೆನಿಯ ಹತ್ಯೆಯಾದ ಮೇಲೆ ಖಂಡನೆಯನ್ನು ಯಾಕೆ ಮಾಡಿಲ್ಲ ಅವ್ರು ಹೇಳಿ ನೋಡೋಣ. ಖಂಡಿಸಬೇಕಲ್ವಾ? ಅವರ ಧಾರ್ಮಿಕ ಪರಮೋಚ್ಚ ಗುರು ಆತ. ಆತನ ಸಾವಿಗೆ ಅವ್ರದೇ ಖಂಡನೆ ಇಲ್ಲ. ಭಾರತ ದೇಶದಲ್ಲಿ ಖಂಡನೆ ಮಾಡಲಿಲ್ಲ ಅಂತ ಈ ಕಡೆಯಿಂದ ಪ್ರಿಯಾಂಕಾ ವಾಡ್ರಾ, ಆ ಕಡೆಯಿಂದ ರಾಹುಲ್ ಗಾಂಧಿ ಬೆಳಿಗ್ಗೆ ಎದ್ರೆ ಹೇಳಿಕೆ ಕೊಡ್ತಾರೆ. ಅವ್ರ ಮಾತಿಗೆ ಕರಟಕ ದಮನಕಗಳೆಲ್ಲ ಈ ಕಡೆ ಪಕ್ಕವಾದ್ಯಗಳು ನಿಂತಿರ್ತಾರೆ. ಇದು ಕೇವಲ ಮತ್ತು ಕೇವಲ ಭಾರತದಲ್ಲಿ ಮಾತ್ರ ಹೀಗಾಗ್ಲಿಕ್ಕೆ ಸಾಧ್ಯ. ಭಾರತದಲ್ಲಿ ನಾವು ಹೋಳಿ ಆಡ್ತಾ ಇದ್ದೀವಿ. ಭಾರತ ದೇಶದಲ್ಲಿ ನಾವು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. 1 ಪೈಸಾ ಜಾಸ್ತಿ ಆಗಿಲ್ಲ. ಯಾವ ಯುದ್ಧಕ್ಕೆ ಕಾರಣೀಭೂತಾದ ಅಮೇರಿಕಾದಲ್ಲಿಯೇ 1 ಗ್ಯಾಲನ್ ಪೆಟ್ರೋಲ್ಗೆ $3.91 ಆಗಿದೆ. $3.91 ಆಗಿದೆ. ಕಕ್ಕಾಬಿಕ್ಕಿಯಾಗಿದ್ದಾರೆ ಜನರು. ಭಾರತದಲ್ಲಿ ಸಿಲಿಂಡರ್ಗೆ ತೊಂದರೆ ಆಗಿದೆ. 2-3 ದಿವಸದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೂ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಇರಾನ್ ಜೊತೆಯೇ ಮಾತುಕತೆ ನಡೆಸಿ ಭಾರತದ ವಿದೇಶಾಂಗ ಸಚಿವಾಲಯ ಎಲ್ಲವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ನೋಡಿ, ಇಡೀ ಈಗೇನು ನಾವೇನು ಹೇಳ್ತೀವಿ ಜಲಮಾರ್ಗ ಇದೆಯಲ್ಲ, ಅದು ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ, ಯಾವ ಶಿಪ್ಗಳು ಪಾಸ್ ಆಗ್ತಾ ಇಲ್ಲ. ಹಫ್ತಾ ವಸೂಲಿ ಮಾಡಲಿಕ್ಕೆ ನಿಂತಿದ್ದಾರೆ ಮುಲ್ಲಾಗಳು, ಇರಾನದ ಮುಲ್ಲಾಗಳು. 48 ಗಂಟೆಗಳಲ್ಲಿ ನೀವು ಅದನ್ನು ಕ್ಲಿಯರ್ ಮಾಡದೆ ಹೋದರೆ ನಿಮ್ಮ ಮೇಲೆ ಬಾಂಬ್ ಹಾಕ್ತೀನಿ ಅಂತ ಹೆದರಿಸಿದ್ದಾನೆ ಡೊನಾಲ್ಡ್ ಟ್ರಂಪ್. ನಿಮ್ಮ ಪವರ್ ಪ್ಲ್ಯಾಂಟ್ಸ್ ಏನಿದೆ ಎಲ್ಲವನ್ನು ಬೆಂಕಿ ಹಚ್ಚಿ ಸುಟ್ಟು ಹಾಕ್ತೀನಿ ಅಂತ ಹೇಳಿದ್ದಾನೆ. ಭಾರತ ದೇಶ ಯಾವುದೇ ಸಮಸ್ಯೆ ಇಲ್ಲದೆ ಅದೇ ಸ್ಟೇಟ್ ಆಫ್ ಹಾರ್ಮೋಸಿಂದ ಎಲ್ಲ ಶಿಪ್ಗಳನ್ನು ಕ್ಲಿಯರ್ ಮಾಡಿಸಿಕೊಂಡು ಬಂದಿದೆ. ಆದರೂ ಕೂಡ ದೇಶದ ಬಗ್ಗೆ ಇವರಿಗೆ ಒಂದು ಚೂರು ಕೂಡ ಅಭಿಮಾನ ಇಲ್ಲ. ಅದರ ಕುರಿತಾಗಿ ಇಷ್ಟೊಂದು ಕೆಲಸ ಮಾಡ್ತಾ ಇದೆಯಲ್ಲ ಸರ್ಕಾರ ಅಂತ ಒಂದು ಚೂರು ಕೃತಜ್ಞತೆ ಕೂಡ ಇಲ್ಲ. ವಿಪಕ್ಷದವ್ರು ಬಿಡಿ, ಅವ್ರು ಇರೋದೇ ರಾಜಕಾರಣ ಮಾಡಲಿಕ್ಕೆ. ಉಳಿದವರಾದರೂ ಅದರ ಬಗ್ಗೆ ಧ್ವನಿಯನ್ನು ಎತ್ತಬೇಕಲ್ಲ, ಒಬ್ಬರೊಬ್ಬರು ಎತ್ತಲಿಕ್ತಾ ಇರಲ್ಲ. ಒಂದು ಸಮೀಕ್ಷೆಯನ್ನು ನೋಡಿದೆ ನಾನು, ನನಗೆ ಭಾಳ ನಗು ಬಂದದ್ದು ಅದೇ. ನಿನ್ನೆ ಒಂದು ಮಾತು ಹೇಳಿದ್ದಾರೆ ತುಳಸಿ ಗಬ್ಬಾರ್ಡ್, ಅಲ್ಲಿ ಗುಪ್ತಚರದ ಮುಖ್ಯಸ್ಥೆ ಆಗಿ ಅಮೆರಿಕಾದಲ್ಲಿ ಕಾಂಗ್ರೆಸ್ಸಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕನ್ ಕಾಂಗ್ರೆಸ್ ಮುಂದೆ, ಅಂದರೆ ನಮ್ಮ ಹೇಗೆ ಇಲ್ಲಿ ಪ್ರತಿನಿಧಿಗಳಿದ್ದಾರೋ ಹಾಗೆ ಅಮೆರಿಕನ್ ಕಾಂಗ್ರೆಸ್ ಅಂತಾರೆ. ಅವ್ರು ಹೇಳ್ತಾರೆ ಅಮೇರಿಕಕ್ಕೆ ಥ್ರೆಟ್ ಇರೋದು, ಪರಮಾಣು ಥ್ರೆಟ್ ಇರೋದು ಪಾಕಿಸ್ತಾನದಿಂದ ಅಂತ ಹೇಳಿದಾಕೆ. ಪಾಕಿಸ್ತಾನವನ್ನು ನಾವು ಶತ್ರು ರಾಷ್ಟ್ರವಂತಲೇ ಕನ್ಸಿಡರ್ ಮಾಡಬೇಕು. ನಮಗೇನಾದರೂ ನ್ಯೂಕ್ಲಿಯರ್ ಥ್ರೆಟ್ ಅಂತ ಇರೋದಾದ್ರೆ ಪಾಕಿಸ್ತಾನದಿಂದ ಕೂಡ ಇದೆ, ಕೇವಲ ಇರಾನ್ ಮಾತ್ರ ಅಲ್ಲ ಅಂತ ಹೇಳಿದ್ರೆ. ಯಾವಾಗ ಈ ಮಾತನ್ನು ಹೇಳಿಬಿಟ್ರು, ಹೇಳಿದ ತಕ್ಷಣ ಈ ಕಡೆ ಮುಲ್ಲಾ ಮುರೀರ್ ಕಕ್ಕಾಬಿಕ್ಕಿ ಆಗಿಬಿಟ್ಟ. ಹೇಳಿದ್ದು ಯಾರೋ ಒಬ್ಬ ಸಂಸತ್ ಸದಸ್ಯರಲ್ಲ, ಹೇಳಿದ್ದು ಯಾರೋ ಒಬ್ಬ ವಿಪಕ್ಷದ ಡೆಮೊಕ್ರೆಟಿಕ್ ಪಕ್ಷದವರಲ್ಲ, ಸ್ವತಃ ಈಗ ಅಧಿಕಾರದಲ್ಲಿರುವ ರಿಪಬ್ಲಿಕನ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಗುಪ್ತಚರ ಮುಖ್ಯಸ್ಥ ಅಂತ ತುಳಸಿ ಗಬ್ಬಾರ್ಡ್ ಹೇಳಿತು. ಹೇಳಿದ ತಕ್ಷಣ ಈತ ಹೇಳಿಕೆ ಅನ್ಕೊಟ್ಟು ಏನಂತ, ಭಾರತದಲ್ಲಿ 12,000 ಕಿಲೋಮೀಟರ್ ಗಮ್ಯವನ್ನು ತಲುಪುವಂಥ ಕ್ಷಿಪಣಿಗಳನ್ನು ತಯಾರು ಮಾಡ್ತಾ ಇದ್ದಾರೆ, ಅದು ನಿಜಕ್ಕೂ ಅಮೇರಿಕಕ್ಕೆ ಥ್ರೆಟ್ಟು ಅಂತ. ಇವನು ಯಾರು ಹೇಳಲಿಕ್ಕೆ ಮುಲ್ಲಾ ಮುನೀರು? ಭಾರತ ಥ್ರೆಟ್ ಹೌದು ಅಲ್ಲೋ ಅಂತ ತುಳಸಿ ಗಬ್ಬಾರ್ಡ್ ತೀರ್ಮಾನ ಮಾಡ್ತಾರೆ, ಡೊನಾಲ್ಡ್ ಟ್ರಂಪ್ ತೀರ್ಮಾನ ಮಾಡ್ತಾರೆ. ಇವ್ರ ಹಾಗೆ ನಾವು ಪರಮಾಣು ಅಸ್ತ್ರವನ್ನು ಇಟ್ಕೊಂಡಿದ್ದೀವಿ, ನಮ್ಮ ಹತ್ರ ಬಾಂಬ್ ಇದ್ದಾವೆ, ಪಾಪಾವು KG ಬಾಂಬ್ ಇದ್ದಾವೆ ಅಂತ ಈ ಆಪರೇಷನ್ ಸಿಂಧೂರ್ ನಡೆದ ಸಂದರ್ಭದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ ಜನ ಅಲ್ಲ. ಆ ಸಂದರ್ಭದಲ್ಲಿ ಭಾರತ ದೇಶ ಕಾಲಿಂಗ್ ದ ಬ್ಲಫ್ ಅಂತಾರೆ. ಅದಕ್ಕೆ ಕಾಲಿಂಗ್ ದ ಬ್ಲಫ್ ಅಂದರೆ ಸುಳ್ಳು ಹೇಳ್ಕೊಂಡು ಓಡೋವ್ರ ಮೇಲೆ ಅಟ್ಟಿಸ್ಕೊಂಡು ಹೋಗೋದು. ಆಯಿತು, ನಿಮ್ಮ ಹತ್ರ ಬಾಂಬ್ ಇದೆ, ಬಾಂಬ್ ಹಾಕಿ ಅನ್ನುವ ರೀತಿಯಲ್ಲಿ ಆಪರೇಷನ್ ಸಿಂಧೂರ್ ಮಾಡಲಾಯಿತು. ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅದೊಂದು ಪರಮಾಣು ರಾಷ್ಟ್ರ, ಅದರ ಜೊತೆ ಇಷ್ಟಕ್ಕೆ ಯುದ್ಧ ಮುಗಿಸೋಣ ಅಂತ ಸುಮ್ಮನಾಗಿದ್ರು ಅವತ್ತು. ಆದರೆ ಭಾರತ ದೇಶ ಆಪರೇಷನ್ ಸಿಂಧೂರ್ಗಿಂತ ಮುಂಚೆ ಅಷ್ಟೊಂದು ಥ್ರೆಟ್ ಕೊಟ್ಟರೂ ಕೂಡ ತನ್ನ ಟಾರ್ಗೆಟ್ ಏನಿದೆ ಆ ಟಾರ್ಗೆಟನ್ನು ಮುಗಿಸಿ ಎಲ್ಲವನ್ನು ಸಪಾಟ್ ಮಾಡಿ ವಾಪಸ್ ಬಂತು.
ಕಾಲಿಂಗ್ ದ ಬ್ಲಫ್ ಅಂತಾರೆ ಅದಕ್ಕೆ. ನೋಡಿ, ಈಗ ದಿಲ್ಲಿ ಮುಂಬೈನಲ್ಲಿ ಬಾಂಬ್ ದಾಳಿ ಆಗತ್ತೆ ಅಂತ ಗುಪ್ತಚರ ಮಾಹಿತಿಗಳು ಬರ್ತವೆ. ಇದಕ್ಕೆ ಕಾಕತಾಳೀಯಾಗಿರುವಂಥ ಒಂದು ವಿಚಾರ ಹೇಳ್ತೇನೆ ನಿಮಗೆ. ನಿನ್ನೆ ಅಲ್ಲಿಯ ಪಾಕಿಸ್ತಾನದ ಚಾನಲ್ನಲ್ಲಿ ಈ ಅಬ್ದುಲ್ ಬಾಸಿದ್ ಅಂತಿದ್ದಾನೆ. ಈ ಅಬ್ದುಲ್ ಬಾಸಿದ್ ಅಂದರೆ ಪಾಕಿಸ್ತಾನ ಹೈಕಮಿಷನರ್ ಆಗಿದ್ದ ವ್ಯಕ್ತಿ ಅಂತ. ಈ ಹೈಕಮಿಷನರ್ ಅನ್ನೋ ಶಬ್ದ ಹೆಂಗೆ ಬಂತು ಅಂತ ನಿಮ್ಗೆ ಹೇಳ್ಬೇಕು. ಇದು ಬ್ರಿಟನ್ನಿನವರು ತಂದು ಕೊಟ್ಟದ್ದು. ಈ ಮೊದಲು ಈ ಕಾಮನ್ವೆಲ್ತ್ ಕಂಟ್ರೀಸ್ ಅಂತಾರೆ, ಏನೋ ಭಾಳ ದೊಡ್ಡ ಹೆಸರು ಅಂತ ನಿಮ್ಗೆ ಅನ್ಸುತ್ತೆ. ಅದು ಕಾಮನ್ವೆಲ್ತ್ ಕಂಟ್ರೀಸ್ ಅಂದರೆ ಏನು ಗೊತ್ತೇನ್ರಿ? ಯಾರು ಬ್ರಿಟಿಷರ ಗುಲಾಮರಾಗಿ ಒಂದು ಕಾಲಕ್ಕೆ ಅವರ ಒತ್ತೆಯಾಳವಾಗಿ ತಮ್ಮ ದೇಶವನ್ನು ಗುಲಾಮರಾಗಿ ಅವ್ರ ಜೊತೆ ಇದ್ದರು, ಯಾವ ಬ್ರಿಟಿಷರು ಆ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಆ ದೇಶವನ್ನು ವಶಪಡಿಸ್ಕೊಂಡು ಆಳ್ವಿಕೆಯನ್ನು ಮಾಡ್ತಾಯಿದ್ರು, ಹಾಗೆ ಗುಲಾಮ ರಾಷ್ಟ್ರಗಳಾವಿದ್ದಾವೆ ಅವಕ್ಕೆ ಕಾಮನ್ವೆಲ್ತ್ ಕಂಟ್ರೀಸ್ ಅಂತಾರೆ. ಆ ಕಾಮನ್ವೆಲ್ತ್ ಕಂಟ್ರೀಸ್ ಯಾವಿದ್ದಾವೆ ಅವರು ಅಂಬಾಸಿಡರ್ ಅಂತ ಕರೆಯೋದಿಲ್ಲ, ಅವ್ರು ಏನಂತ ಕರೀತಾರೆ, ಹೈ ಕಮಿಷನರ್ ಅಂತ ಕರೀತಾರೆ. ಏಕೆಂದರೆ ಅಲ್ಲಿಯ ಮಹಾರಾಣಿಗೆ ಬೋಪರಾಕ್ ಹೇಳಬೇಕಲ್ವಾ, ಅದಕ್ಕೆ ಹೈ ಕಮಿಷನರ್ ಅಂತ ಕರೀತಾರೆ. ಈತ ಹೈ ಕಮಿಷನರ್, ಈತನ ಹೆಸರು ಅಬ್ದುಲ್ ಬಾಸಿದ್ ಅಂತೇಳಿ. ಈ ಅಬ್ದುಲ್ ಬಾಸಿದ್ ಹೇಳ್ತಾ ಇದ್ದಾನೆ, ನೋಡಿ ನಮ್ಮ ಮೇಲೇನಾದರೂ ಅವತ್ತು ಅಮೇರಿಕ ಈಗ ಹೇಳ್ತಾ ಇದೆಯಲ್ಲ ತುಳಸಿ ಗಬಾಡು, ಇರಾನ್ ಮೇಲೆ ದಾಳಿ ಮಾಡಿದ ಹಾಗೆ ಏನಾದರೂ ಅವರು ನಮ್ಮ ಮೇಲೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ದೆ ಆದರೆ ನಾವು ಸುಮ್ಮನಿರೋದಿಲ್ಲ, ನಮ್ಗೆ ಅಮೇರಿಕೆಯನ್ನು ಹೊಡಿಲಿಕ್ಕಾಗದೇ ಇರಬಹುದು, ನಮ್ಮ ಮೇಲೆ ದಾಳಿ ಮಾಡಿದ ತಕ್ಷಣ ನಾವು ದಿಲ್ಲಿಯನ್ನು ಹೊಡಿತೀವಿ, ಮುಂಬೈಯನ್ನು ಹೊಡಿತೀವಿ ಅಂತ. ಅಮೇರಿಕ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಈ ಬಾಸಿದ್ ಹೇಳ್ತಾನೆ, ಈತ ದಿಲ್ಲಿ ಮತ್ತು ಮುಂಬೈ ಮೇಲೆ ದಾಳಿಯನ್ನು ಮಾಡಿಸ್ತಾನಂತೆ. ಅಮೇರಿಕ ದಾಳಿ ಮಾಡಿದರೆ ಭಾರತದ ಮೇಲೆ ಯಾಕೆ ದಾಳಿ ಮಾಡಬೇಕು? ಅಂದರೆ ಇವರ ಅಸಹನೆ, ಇವರ ಮಾತ್ಸರ್ಯ, ಇವರ ದ್ವೇಷವನ್ನು ಬೇರೆ ದೇಶದ ಜೊತೆ ತೀರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದಾಗ, ಇವರು ಸದೃಢರಿಲ್ಲ ಅಂದಾಗ, ಅಲ್ಲಿಯ ಜನರ ಅನುಕಂಪವನ್ನು ಗಿಟ್ಸ್ಕೊಳ್ಳೋಕ್ಕೆ ಭಾರತದ ಮೇಲೆ ಹೆಂಗೆ ದಾಳಿ ಮಾಡಿದ್ದೀವಿ ನೋಡಿ ಅಂತ ತೋರಿಸ್ಕೊಂಡು ಕಣ್ಣರಿಸುವ ತಂತ್ರವನ್ನು ಮಾಡೋದು ಅಲ್ಲಿಯ ರಾಜಕಾರಣಿಗಳ ಮೊದಲಿಂದ ಬಂದಿರುವಂಥ ಸಂಪ್ರದಾಯ. ನಿಮ್ಮೊಂದು ಸಮೀಕ್ಷೆ ಬಗ್ಗೆ ಹೇಳಿದೆ. ಏನು ಸಮೀಕ್ಷೆ ಅದು? ಒಂದು ಸಮೀಕ್ಷೆ ಬಿಡುಗಡೆಯಾಗಿದೆ. ಆ ಸಮೀಕ್ಷೆ ಹೇಳುತ್ತೆ, ಉಗ್ರರಿಂದ ಅತಿ ಹೆಚ್ಚು ಪ್ರಭಾವಿತವಾದ ರಾಷ್ಟ್ರಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂಥ ರಾಷ್ಟ್ರ ಯಾವುದಾಗಿದ್ದರೆ ಅದು ಪಾಕಿಸ್ತಾನ ಅಂತ ಹೇಳಿದೆ. ಅದು ಸರ್ವೆ ರಿಪೋರ್ಟ್ ಇದು. ಯಮನ್, ಸೂಡಾನ್, ನೈಜೀರಿಯಾ, ಇರಾಕ್, ಸಿರಿಯಾ, ಅಫ್ಘಾನಕ್ಕಿಂತ ಹೆಚ್ಚು ಉಗ್ರರಿಂದ ನರಳಿರುವಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಕಳೆದ ವರ್ಷ 1139 ಜನ ಹತರಾಗಿದ್ದಾರೆ. ಹಾಗಾದರೆ ಭಾರತದ ಗತಿ ಏನು? ಭಾರತದಲ್ಲಿ ಉಗ್ರವಾದ ಸಂಪೂರ್ಣವಾಗಿ ನಶಿಸಿ ಹೋಗಿದೆ, 43% ಇಳಿದಿದೆ. ಅದನ್ನು 0 ಮಾಡುವಲ್ಲಿ ಭಾರತ ತನ್ನ ಕೆಲಸವನ್ನು ನಡೆಸಿದೆ ಅಂತ ಈ ಸಮೀಕ್ಷೆ ಹೇಳುತ್ತೆ. ಇದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಸಮೀಕ್ಷೆ ಬಂದ, ಅದು ಇದೇ 3-4 ದಿವಸದಲ್ಲಿ. ಏನಪ್ಪ ಅಂದರೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಮಾಡ್ತಾರೆ. ಈ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಇಸ್ರೇಲ್ಗೆ 8ನೇ ಸ್ಥಾನ ಕೊಟ್ಟಿದ್ದಾರೆ. ಇರಲಿ ಬಿಡಿ, ಇಸ್ರೇಲ್ ಇದ್ದರೂ ಇರಬಹುದು. ಪಾಕಿಸ್ತಾನ ಭಾರತಕ್ಕಿಂತ ಹೆಚ್ಚು ಸಂತೋಷದಿಂದಿರುವ ರಾಷ್ಟ್ರ ಅಂತ ಅದು ಸಮೀಕ್ಷೆಯಲ್ಲಿ ಹೇಳಿದೆ. ನೋಡ್ರಿ, ಭಾರತ ದೇಶದಲ್ಲಿ ರಾತ್ರಿ 10:30, 11 ಗಂಟೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದ್ವಿ, ಯಾವುದೇ ತಾಪತ್ರಯ ಇರಲಿಲ್ಲ, ಡೀಸೆಲ್ ಹಾಕ್ಸ್ಕೊಂಡ್ಬಂದ್ವಿ. ಪಾಕಿಸ್ತಾನದಲ್ಲಿ ಗುಂಡು ಹೊಡಿತಾ ಇದ್ದಾರೆ, ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ ಅಂತ ಗುಂಡು ಹೊಡಿತಾ ಇದ್ದಾರೆ. ತತ್ವಾರ ಆಗಿದೆ. ದಿನಬಳಕೆಯ ವಸ್ತುಗಳಂತೂ ಲಭ್ಯ ಆಗ್ತಾ ಇಲ್ಲ. ಸರ್ಕಾರವೇ ಅಸ್ತಿತ್ವದಲ್ಲಿಲ್ಲ. ಮುಲ್ಲಾ ಮುನೀರು ಅಲ್ಲಿಯ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ಗಿಂತ ಹೆಚ್ಚಿನ ಸ್ಥಾನದಲ್ಲಿದ್ದಾನೆ. ಆತನನ್ನು ಮೂಲೆ ಗುಂಪು ಮಾಡುವಂಥ ರೀತಿಯಲ್ಲಿ ಒಂದು ಕಡೆ BLA ಕೆಲಸ ಮಾಡ್ತಾ ಇದೆ, ಮತ್ತೊಂದು ಕಡೆ TTP ಇದೆ. ಅಫ್ಘಾನಿಸ್ತಾನ ಇವರನ್ನು ಇನ್ನಿಲ್ಲದ ಹಾಗೆ ಮುಗಿಸುವ ಕೆಲಸದಲ್ಲಿದೆ. ಸ್ವತಃ ಇವರ ಉಗ್ರರ ಮುಖ್ಯಸ್ಥ ನಿನ್ನೆ ರಂಜಾನ್ ದಿವಸ ನಮ್ಮ ಅಪರಿಚಿತ ಬಂದೂಕುಧಾರಿಯಿಂದ ಹತನಾಗಿದ್ದಾನೆ. ಈ ಸ್ಥಿತಿಯಲ್ಲಿರುವಂಥ ರಾಷ್ಟ್ರಕ್ಕೆ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಭಾರತಕ್ಕಿಂತ ಹೆಚ್ಚಿನ ಸ್ಥಾನ ಅಂತ ಹೇಳಿದರೆ ಇದಕ್ಕೆ ಏನಂತ ನಾವು ಹೇಳೋಣ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಒಂದು 4-5 ಭಾಳ ಮುಖ್ಯವಾದ ವಿಚಾರಗಳಿದ್ದಾವೆ. ಏನಂದ್ರೆ, ಮೊದಲನೇದಾಗಿ ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ದಾರೆ. ಪೌರತ್ವದ ಕುರಿತಾಗಿ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಕೇಂದ್ರ ಸರ್ಕಾರವನ್ನು ಇದರಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ. ನೀವು ಇದಕ್ಕೆ ಉತ್ತರದಾಯಿಗಳು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು. ಎರಡನೇದ್ದು, ಡೊನಾಲ್ಡ್ ಟ್ರಂಪು ಭಾಳ ದೊಡ್ಡದಾದಂಥ ಹೆಜ್ಜೆಯನ್ನು ಇಡುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ. ಭಾಳ ಮುಖ್ಯವಾದ ವಿಚಾರ ಇದು. ಯಾಕೆಂದರೆ ಅದನ್ನು ಭಾಳ ಹೀಗೆ ಆತಂಕಕಾರಿಯಾದಂಥ ಸಂಗತಿ ಅಂತಂದರೆ ಆ ಸಂಚಿಕೆಯಲ್ಲಿ ಮಾತಾಡ್ತೀನಿ ಬಿಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.